ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಅಲ್ಲೂ ಕೂಡ ಸತೀಶ್ ರೆಡ್ಡಿ ಸಿಟ್ಟಿಂಗ್ MLA ಬಿಜೆಪಿಯಿಂದ ಸತತ 4 ಬಾರಿ ಗೆದ್ದಿದ್ದಾರೆ. ಸತೀಶ್ ರೆಡ್ಡಿ ತಮ್ಮದೇ ಅಂತ ಒಂದು ಕೋಟೆಯನ್ನ ಭದ್ರಪಡಿಸಿಕೊಂಡಿದ್ದಾರೆ. ವಿಧಾನಸಭಾ ಫಲಿತಾಂಶ ಏನು? ಬೊಮ್ಮನಹಳ್ಳಿ ಸತೀಶ್ ರೆಡ್ಡಿ ಅವರ ಭದ್ರಕೋಟೆ. ಹಾಗಾದ್ರೆ ಕಳೆದ ಬಾರಿ ಅವರು ಎಷ್ಟು ಅಂತರದಲ್ಲಿ ವಿಜಯವನ್ನ ಸಾಧಿಸಿದ್ರು? 2023 ಕಳೆದ ಬಾರಿ ಅಲ್ಲ, ಸಾರಿ, ಈ ಬಾರಿ ಸೊ ಈ ಬಾರಿ 2023ರಲ್ಲಿ ಬೊಮ್ಮನಹಳ್ಳಿಯ ರಿಸಲ್ಟ್ ಮತ್ತು ಅಲ್ಲಿನ ಮತದಾರರು ಕೊಟ್ಟಂತಹ ತೀರ್ಪು, ಮೂರು ಪಕ್ಷಗಳಲ್ಲಿ ಪಡೆದಂತಹ ಮತಗಳು ಮತ್ತು ಅದರ ಅಂತರ. 2023 ವಿಧಾನಸಭಾ ಫಲಿತಾಂಶ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ. ಸತೀಶ್ ರೆಡ್ಡಿ ಬಿಜೆಪಿ ಅಭ್ಯರ್ಥಿಯಾಗಿದ್ರು. 1,13,574 ಮತವನ್ನ ಪಡೆದಿದ್ರು. ಅವರ ಪ್ರತಿಸ್ಪರ್ಧಿ ಕಾಂಗ್ರೆಸ್ನ ಉಮಾಪತಿ ಶ್ರೀನಿವಾಸ್ ಗೌಡ 89,359 ಮತಗಳನ್ನ ಪಡೆದಿದ್ರು. JDSನ ನಾರಾಯಣ ರಾಜು ಕೇವಲ 3,445 ಮತಗಳನ್ನ ಮಾತ್ರ ಪಡೆದಿದ್ರು. ವಿಶೇಷ ಏನಪ್ಪಾ ಅಂದ್ರೆ ಸತೀಶ್ ರೆಡ್ಡಿ 4ನೇ ಬಾರಿ MLA ಆದ್ರು. ಆದ್ರೆ ಅವರ ಗೆಲುವಿನ ಅಂತರ 24,000 ಚಿಲ್ಲರೆ ಇದೆ. ಉಮಾಪತಿ ಶ್ರೀನಿವಾಸ್ ಅವ್ರಿಗೆ ಟಿಕೆಟ್ ಅನೌನ್ಸ್ ಆಗಿದ್ದಕ್ಕೆ ಎಲೆಕ್ಷನ್ ಇರಬೇಕಾದ್ರೆ ಒಂದು 20 ದಿನ 30 ದಿನ, ಒಂದು ತಿಂಗಳು ಮುಂಚೆ ಮಾತ್ರ ಅನೌನ್ಸ್ ಆಯ್ತು ಟಿಕೆಟ್. ಬಟ್ ಅವ್ರು ಟಿಕೆಟ್ ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ನಲ್ಲಿ ಪ್ರತಿರೋಧ ವ್ಯರ್ಥವಾಯ್ತು. ಕವಿತಾ ರೆಡ್ಡಿ ಕೂಡ ಅಪೋಸ್ ಮಾಡಿದ್ರು, ನನಗೆ ಟಿಕೆಟ್ ಬೇಕು ಅಂತ ಬೊಮ್ಮನಹಳ್ಳಿಯಿಂದ. ಸೊ ಅಷ್ಟಾದ್ರೂ ಕೂಡ ಒಳೆಯೇಟು ಉಮಾಪತಿ ಅವ್ರನ್ನ ಸರಿಯಾಗಿ ಬೀಳಿಸ್ತು. ಬಟ್ 89,359 ಮೋಸ್ಟ್ಲಿ ಅವ್ರ ತಂದೆಯವರು ಅಲ್ಲಿಯವರೇ ಆದ್ದರಿಂದ ಉಮಾಪತಿ ಅವರು ಕಂಟೆಸ್ಟ್ ಮಾಡಿದ್ರು. ಶ್ರೀನಿವಾಸ್ ಗೌಡ್ರು ಬೊಮ್ಮನಹಳ್ಳಿ ಅವರೇ ಆದ್ದರಿಂದ ಉಮಾಪತಿ ಅವರು ಆ ಕಾನ್ಸ್ಟಿಟ್ಯೂಯೆನ್ಸಿನ ಆಯ್ಕೆ ಮಾಡಿಕೊಂಡ್ರು. ಸತೀಶ್ ರೆಡ್ಡಿ ತುಂಬಾ ಸ್ಟ್ರಾಂಗ್. ಸತೀಶ್ ರೆಡ್ಡಿ ಅವರು ಯಾರನ್ನು ಬೆಳೆಯಕ್ಕೆ ಬಿಡೋದಿಲ್ಲ ಅಂತ ಬಹಳ ಜನ ಕಾರ್ಯಕರ್ತರು ಹೇಳ್ತಾ ಇರ್ತಾರೆ. ಅಂತದ್ರಲ್ಲಿ ತಮ್ಮ ವಿರೋಧ ಪಕ್ಷದ ನಾಯಕರನ್ನ ಬೆಳೆಯಕ್ಕೆ ಬಿಡ್ತಾರಾ? ಸತೀಶ್ ರೆಡ್ಡಿ ಇಸ್ ವೆರಿ 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 ಸ್ಟ್ರಾಂಗ್. ಆದರೆ ಉಮಾಪತಿ ಶ್ರೀನಿವಾಸ್ ಗೌಡ ಅವರು ಫಸ್ಟ್ ಟೈಮ್ ಆದ್ರೂ ಕೂಡ 89,359 ಮತಗಳನ್ನ ಪಡೆಯೋದು ಅಷ್ಟು ಸುಲಭ ಅಲ್ಲ. ನನ್ಗಿನ್ನೂ ನೆನಪಿದೆ ಸತೀಶ, 2023ರ ಒಂದು ಚುನಾವಣಾ ಪೂರ್ವದ ಸಮೀಕ್ಷೆಗಳಲ್ಲಿ ಉಮಾಪತಿ ಗೌಡ ವಿನ್ ಆಗ್ಲೂಬಹುದು ಅನ್ನುವಂತ ಹಲವಾರು ಸರ್ವೆ ರಿಪೋರ್ಟ್ಸ್ ಬಂದಿತ್ತು. ಬಟ್ ತುಂಬಾ ಕಡಿಮೆ ಅಂತರ. ಲೈಕ್ ಫಸ್ಟ್ ಟೈಮ್ ಕಂಟೆಸ್ಟ್ ಮಾಡೋರ್ಗೂ 3 ಬಾರಿ ಎಲೆಕ್ಷನ್ ನಲ್ಲಿ ಗೆದ್ದಿರುವಂತಹ ಒಬ್ಬ ನಾಯಕನಿಗೂ ಸ್ಪರ್ಧೆ ನಡೆದಂತಹ ಸಂದರ್ಭದಲ್ಲಿ ಜಸ್ಟ್ ಇಲ್ಲಿ 3,000 ಕಳಿಬೇಕಾಗುತ್ತೆ. ಅದರಲ್ಲಿ 24,000ದಲ್ಲಿ ಅಲ್ವಾ? ಸೊ ಉಮಾಪತಿ ಗೌಡ ಅವ್ರಿಗೂ ಸತೀಶ್ ರೆಡ್ಡಿಗೂ ಇರುವಂತಹ ಅಂತರ ಒಂದು 21,000 20,000 ಅಷ್ಟೇ. ಸೊ 20,000 ಮತಗಳ ಅಂತರದಲ್ಲಿ ಉಮಾಪತಿ ಗೌಡ್ರು ಅಲ್ಲಿ ಸೋತ್ ಹೋಗ್ತಾರೆ. ಅದೇ ಏನಾದ್ರೂ ಅವ್ರಿಗೆ ತುಂಬಾ ಬೇಗನೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಜೊತೆಗೆ ಭಿನ್ನಮತ ಕವಿತಾ ರೆಡ್ಡಿ ಅವರು ಸೇರಿದಂತೆ ಬಹಳಷ್ಟು ಜನ ಅಸಮಾಧಾನವನ್ನ ಅಲ್ಲಿ ವ್ಯಕ್ತಪಡಿಸಿದ್ರು. ಒಂದು ಹೆಣ್ಮಗಳಿಗೆ ಯಾಕೆ ಕೊಡೋದಿಲ್ಲ ಅಂತ. ಅಂಡ್ ಒಕ್ಕಲಿಗ ಓಟ್ಸು ಕೂಡ ತುಂಬಾ ಜಾಸ್ತಿನೇ ಅಲ್ಲಿ ಇದೆ. ಅದರ ಪ್ಲಸ್ ಪಾಯಿಂಟ್ ಉಮಾಪತಿ ಗೌಡ್ರಿಗೆ ಆಯ್ತು. ಹಾಗಾದರೆ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಬೇಸಿಕಲಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಒಂದು ಭಾಗ. ಆಂಧ್ರ ಮತ್ತು ತಮಿಳುನಾಡಿನಿಂದ ಬಂದಂತಹ ವಲಸಿಗರೇ ಜಾಸ್ತಿ ಇರುವಂತಹ ಕ್ಷೇತ್ರ ಇದು. ಕಳೆದ 4 ಚುನಾವಣೆಗಳಿಂದ ಬಿಜೆಪಿ ಸತತವಾಗಿ ಜಯವನ್ನ ಸಾಗಿಸಿಕೊಂಡು ಬರ್ತಾ ಇದೆ. 2008ರಿಂದ ಸತೀಶ್ ರೆಡ್ಡಿ ಅವರು ಗೆಲ್ತಾನೆ ಇದ್ದಾರೆ. ನಾಗಾಲೋಟ ಒಕ್ಕಲಿಗ ಸಮುದಾಯವೇ ಇಲ್ಲಿ ನಿರ್ಣಾಯಕ. ವಲಸಿಗರ ಕಾರಣದಿಂದ ಸತೀಶ್ ರೆಡ್ಡಿ ಅವರಿಗೆ ಒಂದ್ ಸ್ವಲ್ಪ ಪ್ಲಸ್ ಆಗಿದೆ. ಅಂಡ್ ಸತೀಶ್ ರೆಡ್ಡಿ ಅವರು ಬೊಮ್ಮನಹಳ್ಳಿ ನಿವಾಸಿ ಆಗಿರೋದ್ರಿಂದ ಅವ್ರಿಗೆ ಒಂದ್ ಸ್ವಲ್ಪ ಪ್ಲಸ್ ಪಾಯಿಂಟ್ ಇದೆ. ಹಾಗಾದರೆ ಈಗ ನಮಗೆ ಬೇಕಾಗಿರೋದು ಸತೀಶ್ ರೆಡ್ಡಿ ಅವರ ಕೆಲಸ ಅಲ್ಲಿನ ಮತದಾರರಿಗೆ ಇಷ್ಟ ಆಗಿದೆಯಾ? ಸತೀಶ್ ರೆಡ್ಡಿ ಅವರನ್ನ ಮತ್ತೆ ಆಯ್ಕೆ ಮಾಡೋದಕ್ಕೆ ಜನ ಬಯಸ್ತಾ ಇದ್ದಾರ? ಅಥವಾ ಸತೀಶ್ ರೆಡ್ಡಿ ಅವರು ಯಾರನ್ನು ಬೆಳೆಸಕ್ಕೆ ಬಿಡೋದಿಲ್ಲಪ್ಪ ಅಂತ ಕಾರ್ಯಕರ್ತರಲ್ಲಿ ಅವರದೇ ಪಕ್ಷದಲ್ಲಿ ಅಸಮಾಧಾನ ಹೆಚ್ಚಾಗಿದೆಯಾ? ಮೂಡ್ ಆಫ್ ಬೊಮ್ಮನಹಳ್ಳಿ ಏನು? ಬೊಮ್ಮನಹಳ್ಳಿ ಮತದಾರರು 2025ರಲ್ಲಿ ಯಾವ ರೀತಿಯಾದಂತಹ ನಿರೀಕ್ಷೆಯನ್ನ ಇಟ್ಟುಕೊಂಡಿದ್ದಾರೆ? ಒಂದಂತೂ ಅರ್ಥ ಮಾಡ್ಕೋಬೇಕು. ಈಗ ಸಿಟ್ಟಿಂಗ್ MLAಗಳು ಅವ್ರ ವಿರುದ್ಧ ಏನೋ ತೋರಿಸ್ಬಿಟ್ಟಿದೀವಿ, ಅವ್ರ ವಿರುದ್ಧ ಏನೋ ಮಸಲತ್ ಮಾಡ್ಬಿಟ್ಟಿದೀವಿ, 2 ವರ್ಷಕ್ಕೆ ಸರ್ವೆ ಮಾಡಿದ್ದಾರೆ ಇವರು, ಸರ್ವೆ ಮಾಡ್ಬಿಟ್ಟಿದ್ದಾರೆ. ನೋ, ಇದು ನಿಮ್ಗೆ ಮುಂದಿನ ದಿನಗಳಲ್ಲಿ ಜನರ ಅಭಿಪ್ರಾಯವನ್ನ ಅರಿತು ಕೆಲಸ ಮಾಡೋದಕ್ಕೆ ಒಂದು ದಿಕ್ಸೂಚಿ ಸತೀಶ್ ರೆಡ್ಡಿ ಅವರೇ. ಜನ ಏನ್ ಬಯಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಬದಲಾವಣೆಗಳನ್ನ ಮಾಡಿಕೊಂಡು ಮುಂದಿನ ಚುನಾವಣೆಯಲ್ಲಿ ನೀವು ಸಾಧನೆ ಮಾಡ್ಬೇಕು ಅನ್ನೋದೇ ನಮ್ಮ ಆಸೆ. ನೀವು ಅದನ್ನ ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದಷ್ಟೇ. ಹಾಗಾದ್ರೆ ಮೂಡ್ ಆಫ್ ಬೊಮ್ಮನಹಳ್ಳಿ ಏನು? ಬನ್ನಿ ನೋಡೋಣ. ಎಸ್, ಸತೀಶ್ ರೆಡ್ಡಿ ಕ್ಷೇತ್ರದಲ್ಲಿ ತುಂಬಾ ಸಕ್ರಿಯ ರಾಜಕಾರಣಿ. ಅವರು 4 ಬಾರಿ ಗೆದ್ದಿರೋದು ಅಷ್ಟು ಸುಲಭ ಅಲ್ಲ.
ಲೋಕಲೇಟ್ ಆಗಿದ್ದಾರೆ. ಹಾಗಾಗಿ ಸಕ್ರಿಯವಾಗಿ ಕ್ಷೇತ್ರದ ರಾಜಕಾರಣ ಮಾಡ್ತಾ ಇರ್ತಾರೆ. 4 ಅವಧಿಯಲ್ಲಿ ಕೂಡ ಕ್ಷೇತ್ರದ ಅಭಿವೃದ್ಧಿ ಮಾಡಿದ್ದಾರೆ, ಅಭಿವೃದ್ಧಿ ಕೆಲಸ ಮಾಡ್ತಾ ಇರ್ತಾರೆ ಅನ್ನೋ ಒಂದು ಲೆಕ್ಕಾಚಾರ ಈಗ ಮೂಡ್ ಆಫ್ ಬೊಮ್ಮನಹಳ್ಳಿ ಕೂಡ ಬರ್ತಾ ಇದೆ. ಕ್ಷೇತ್ರದಲ್ಲಿ ಹೆಚ್ಚು IT-BT ಯದ್ದೇ ಸದ್ದು. ಹೌದು, IT-BTಗಳು ಕಂಪನಿಗಳು ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ಬೇರೆ ಬೇರೆ ರಾಜ್ಯಗಳಿಂದ ವಲಸೆ ಬಂದಂತಹ ಜನ ಅಲ್ಲಿ ಇದ್ದಾರೆ. ಅತ್ಯಂತ ಹೆಚ್ಚು ತೆಲುಗು ಮತ್ತು ತಮಿಳು ಜನಸಂಖ್ಯೆ ರೆಡ್ಡಿ ಪರ ಇದೆ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ನಾವು ಮಾಡಿರುವಂತಹ ಈ ಸರ್ವೆಯಲ್ಲಿ ಬಹಳಷ್ಟು ಜನ ಪರಭಾಷಿಕರು ಸಿಕ್ಕಂತಹ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಸತೀಶ್ ರೆಡ್ಡಿ ಅವರಿಗೆ ಜೈ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಪಾಯಿಂಟ್, ಕ್ಷೇತ್ರದಲ್ಲಿ ಡಬಲ್ ಡೆಕ್ಕರ್ ರಸ್ತೆ ಮೆಟ್ರೋ ಕಾಮಗಾರಿ ತುಂಬಾ ಚುರುಕಾಗಿ ನಡೀತಾ ಇದೆ. ಇನ್ನು ನಿರ್ಮಾಪಕ ರಾಜಕಾರಣಿ ಉಮಾಪತಿ ಮುಂದಿನ ಕೈ ಅಭ್ಯರ್ಥಿ ಆಗ್ತಾರಾ ಇಲ್ವಾ ನನಗೆ ಗೊತ್ತಿಲ್ಲ ಸತೀಶ. ಯಾಕೆ ಅಂತಂದ್ರೆ ಅವರೇನೋ ಬೇರೆ ಕ್ಷೇತ್ರ ಹುಡುಕ್ತಾ ಇದ್ದಾರೆ ಅಂತ ಯಾರೋ ಹೇಳುವಂಗಿತ್ತು. ಬಟ್ ಐ ಡೋಂಟ್ ನೋ. ಸತೀಶ್ ರೆಡ್ಡಿ ವಿರುದ್ಧ ಸ್ಪರ್ಧೆ ಭಾರಿ ಪೈಪೋಟಿ ಇತ್ತು 2023ರಲ್ಲಿ. ಆದ್ರೆ ಉಮಾಪತಿ ಅವರು ಸೋತ್ರೂ ಕೂಡ ಗ್ಯಾರಂಟಿ ಯೋಜನೆಗಳನ್ನ ಮನೆ ಮನೆಗೆ ತಲುಪಿಸುವಲ್ಲಿ ಸಕ್ಸಸ್ ಆಗಿದ್ದಾರೆ ಅನ್ನೋದು ಅಲ್ಲಿನ ಜನ ಹೇಳ್ತಾ ಇರೋದು. ಹೌದು, ಉಮಾಪತಿ ಅವರು ಯಾಕೆ ತಲುಪಿಸಿರ್ತಾರೆ, ಸತೀಶ್ ರೆಡ್ಡಿ ಅವರು ಯಾಕೆ ತಲುಪಿಸಿರಬಾರ್ದು ಹೇಳಿ? ಯಾವುದಕ್ಕೆ ಗ್ಯಾರಂಟಿ ಕಾಂಗ್ರೆಸ್ ಕೊಟ್ಟಿರೋದು, ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋದು ಗ್ಯಾರಂಟಿಗಳು. ಏನು ನಾವು ಕಾಂಗ್ರೆಸ್ ಕೊಟ್ಟಿದೆ ಅಂತ ಬಿಜೆಪಿ ಅವರು ಏನು ಸರ್ಕಾರದ ಯೋಜನೆಗಳನ್ನ ಬಳಸ್ಕೊಳ್ಬಾರ್ದು ಅಂತ ರೂಲ್ಸ್ ಇದೆ? ಗ್ಯಾರಂಟಿಗಳು ಏನು ಬರೀ ಕಾಂಗ್ರೆಸ್ ಕೊಟ್ಟಿರೋದಂತ ಕಾಂಗ್ರೆಸ್ ಕಾರ್ಯಕರ್ತರು ಅಷ್ಟೇ ಬಳಸ್ಕೋಬೇಕಾ? ಅಲ್ಲ, ಎಲ್ಲರಿಗೂ ಕೂಡ ತಲುಪೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಸತೀಶ್ ರೆಡ್ಡಿ ಅವರೇ ಮಾಡಿರ್ಬೋದಲ್ಲ. ಇಲ್ಲ, ಅವ್ರು ಯಾಕೆ ಮಾಡ್ತಾರೆ? ಇದು ಕಾಂಗ್ರೆಸ್ ಸರ್ಕಾರ ಕೊಡ್ತಾರ ಗ್ಯಾರಂಟಿ ಅಂತ ಅವ್ರಿಗೆ ಹೇಳಕ್ಕಾಗುತ್ತೆ? ಜನಕ್ಕೆ ನೀವು ಕಾಂಗ್ರೆಸ್ ಕೊಡ್ತಿದ್ಯೋ ಬಿಜೆಪಿ ಕೊಡ್ತಿದ್ಯೋ ಡಸಂಟ್ ಮ್ಯಾಟರ್. ಅವ್ರಿಗೆ ಬೇಕಾಗಿರೋದು ಸರ್ಕಾರದಿಂದ ಸಿಗ್ತಿರುವಂತ ಯೋಜನೆಗಳು ನಮಗ್ ಬರ್ಬೇಕು ಅಷ್ಟೇ. ಅದು ಸತೀಶ್ ರೆಡ್ಡಿ ಅವರೇ ಮಾಡ್ತಿರ್ಬೋದಲ್ಲ. ಲಾಸ್ಟ್ ಒಂದು 15 ದಿನ ಹಿಂದೆ DK ಶಿವಕುಮಾರ್ ಒಂದು ಮಾತು ಹೇಳಿದ್ರು. ನಾವು ಸುಮಾರು ಒಂದು 54ರಿಂದ 56 ಕಾನ್ಸ್ಟಿಟ್ಯೂನ್ಸಿ ಸೋತಿದ್ದೀವಿ, ಒಂದು ಮಾರ್ಜಿನ್, ಒಂದು 10,000 ಮಾರ್ಜಿನ್, ಅದನ್ನ ಗೆಲ್ಲೋ ಪ್ರಯತ್ನ ಮಾಡ್ತಾ ಇದೀವಿ ಬಿಕಾಸ್ ಆಫ್ ಗ್ಯಾರಂಟಿಗಳಿಂದ ಅದನ್ನ ತಲುಪಿಸ್ತಾ ಇದೀವಿ ಈಗ ಸೋತವರು ಅಂತ. ಓಕೆ, ಆಲ್ ರೈಟ್, ಇದು ಇರಬಹುದು. ಓಕೆ, ಹಾಗಾದ್ರೆ ಮೂಡ್ ಆಫ್ ಕರ್ನಾಟಕ ಏನು ಡೈರೆಕ್ಟ್ ಹೋಗೋಣ ನೆಕ್ಸ್ಟ್? ಎಸ್, ಈಗ ಆಕಾಂಕ್ಷಿಗಳು ಅವರೇ ಇದ್ದಾರೆ ಬಹುಶಃ 2000 ನೆಕ್ಸ್ಟ್ ಕೂಡ. ಐ ಡೋಂಟ್ ನೋ ಯಾಕೆ ಅಂತಂದ್ರೆ ಉಮಾಪತಿ ಗೌಡ್ರು ಸ್ಪರ್ಧೆ ಮಾಡ್ತಾರ ಬೊಮ್ಮನಹಳ್ಳಿಯಿಂದ ಮುಂದಿನ ಈ ಕೆಲಸ ಮಾಡ್ತಿದ್ದಾರೆ, ಅಲ್ಲೇ ಇದ್ದಾರೆ, ಸಿಟ್ಟಿಂಗ್ ಅಲ್ಲೇ ಕೆಲಸ ಮಾಡ್ತಾನೆ ಇದ್ದಾರೆ. ಹಾಗಾಗಿ ಅಲ್ಲಿ ಇರ್ಬೋದು. ಒಂದು ವೇಳೆ ಪುನರ್ವಿಂಗಡಣೆ ಆದ್ರೆ, ಡಿಮಿಟೇಷನ್ ಆಗ್ಬಿಟ್ರೆ ಅದು ದೊಡ್ಡ ಕ್ಷೇತ್ರ ಬೊಮ್ಮನಹಳ್ಳಿ ಡಿವೈಡ್ ಆಗ್ಬಿಡುತ್ತೆ. ಸೊ ಅಲ್ಲೇ ಬೇರೆ ನೇಮ್ ಕೊಟ್ಟು ಅಲ್ಲೇ ಇರ್ಬೋದೇನೋ. ಸೊ ಒಟ್ಟಾರೆ ಜನ ಏನ್ ಬಯಸ್ತಾ ಇದ್ದಾರೆ ಬನ್ನಿ ನೋಡೋಣ. ನನ್ಗೆ ಶಾಕಿಂಗ್ ಇದು, ನನ್ನ ನೋಡೇ ಇಲ್ಲ. ಕಾಂಗ್ರೆಸ್ ಪರ ಒಲವಿದ್ಯಾ? ನನ್ಗೆ ತುಂಬಾ ಆಶ್ಚರ್ಯ. ಸತೀಶ್ ರೆಡ್ಡಿ ಅವ್ರನ್ನ ಯಾರು ಅಳ್ಳಾಡ್ಸಕ್ಕೆ ಆಗಲ್ಲ ಅಂತ ನಾನ್ ಅನ್ಕೊಂಡಿದ್ನಲ್ಲ. ಈಗ ಒಳ ಏಟು 2023ರಲ್ಲಿ ತುಂಬಾ ಒಳ ಏಟಾಗಿತ್ತು ಕಾಂಗ್ರೆಸ್ ಅವರಿಗೆ, ಉಮಾಪತಿ ಶ್ರೀನಿವಾಸ್ ಗೌಡಗೆ. ಅದೆಲ್ಲ ಈಗ ಸರಿಯಾದ್ರೆ, ಜೊತೆಗೆ ಈ ಗ್ಯಾರಂಟಿಗಳು ಏನು ನಾವು ಮಾತಾಡ್ತಿದ್ವಿ ಆಗ್ಲೇನೆ, ಗ್ಯಾರಂಟಿಗಳಿಂದ ತುಂಬಾ ದೊಡ್ಡ ಮಟ್ಟದಲ್ಲಿ ಲಾಭ ಆಗ್ತಿದೆ ಅಲ್ಲಿ ಅನ್ನೋ ಒಂದು ಲೆಕ್ಕಾಚಾರ ಇದೆ. ಹೀಗಾಗಿ ಉಮಾಪತಿ ಅಲ್ಲೇ ಸೋತರು ಕೂಡ 2 ವರ್ಷದ ಅಲ್ಲೇ ಇದ್ದಾರೆ. ಒಂದು ವೇಳೆ ಪುನರ್ವಿಂಗಡಣೆ ಆಗಿ ಕ್ಷೇತ್ರ ಬದಲಾವಣೆ ಆದರೂ ಕೂಡ ಅದರ ಡಿವೈಡ್ ಆಗ್ಬೋದು, ಗೆಲ್ಬೋದು. ಆಗ್ಲಿಲ್ಲ ಅಂದ್ರೂ ಕೂಡ ಅಲ್ಲೇ ಇರೋದ್ರಿಂದ ಈಗ ಫಸ್ಟ್ ಟೈಮೇ ಅಷ್ಟೊಂದು ಪೈಪೋಟಿ ಕೊಟ್ಟಿದ್ದಾರೆ ಸತೀಶ್ ರೆಡ್ಡಿಗೆ. ಹಾಗಾಗಿ ಅವ್ರ ಪರ ಒಲವಿದೆ ಅನ್ನೋ ಒಂದು ಲೆಕ್ಕಾಚಾರ ಬರ್ತಾ ಇದೆ. ಓಕೆ, ನನಗಂತೂ ತುಂಬಾ ಆಶ್ಚರ್ಯ ಆಗ್ತಾ ಇದೆ ಈ ಲೆಕ್ಕಾಚಾರ, ಜನ ವ್ಯಕ್ತಪಡಿಸಿರುವಂತಹ ಈ ಒಂದು ಅಭಿಪ್ರಾಯ. ಬಟ್ ನಾನು ಹೇಳೋದಿಷ್ಟೇ, ಸತೀಶ್ ರೆಡ್ಡಿ ಅವ್ರಿಗೆ ಇನ್ನೂ 3 ವರ್ಷ ಟೈಮ್ ಇದೆ ಸತೀಶ. ಅದನ್ನ ಅವ್ರು ಸುಧಾರಿಸ್ಕೊಳ್ಬಹುದು. ಇನ್ನು 3 ವರ್ಷದಲ್ಲಿ ಉಮಾಪತಿ ಗೌಡ್ರು ಈ ಒಂದು ಲೆಕ್ಕಾಚಾರದಿಂದ ಇನ್ಸ್ಪೈರ್ ಆಗಿ ಇನ್ನು ಫುಲ್ ಎಫರ್ಟ್ ಹಾಕಬಹುದು. ಸೊ ಹೇಳೋದಷ್ಟೇ ನಮ್ ಕೆಲಸ. ಇದನ್ನ ಹೆಂಗೆ ಯಾರು ಯಾವ ರೀತಿ ತಗೊಂಡು ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೆ ಅದು ಅವ್ರಿಗೆ ಬಿಟ್ಟಿರುವಂತಹ ಕೆಲಸ.